ಯಾಕೆ ನಮ್ಮನೆ ಬಗ್ಲಕ್ಕೆಲ್ಲ ಕಸ ಹೊಡೆದು ಬಿಡ್ತಾರೆ. ಇಲ್ಲಿ ಯಾರು ಹೊಡಿಯಾರು ಇರ್ಲಿಲ್ಲಪ್ಪ. ಇವಾಗ ಬಂದು ಇವಳು ಅವಳ ನಮ್ಮನೆ ಬಗ್ಲಕ್ಕೆಲ್ಲ ಕಸ ಹೊಡಿತಾಳೆ. ಇತ್ಲಾಗೆಲ್ಲ ಪೇಪರ್ ಗುಡ್ ಮಾಡಿ ನಾನು ಹೊಡೆದು ಬಿಡ್ತೀನಿ ಅತ್ಲಾಗೆಲ್ಲನ. ನಾನೇನು ಸುಮ್ಮನಿರಲ್ಲ. ಅಲ್ಲ ಗೊತ್ತಾಗಲ್ವೇ ಒಬ್ರು ಮನೆ ಬಾಗ್ಲ ಕಸ ಹೊಡಿಬಾರ್ದು ಅಂತ ಹೇಳಿ. ಇವಾಗ ಬಂದು ಮಾತಾಡ್ಲಿ. ಬಿಡು, ನಮ್ದು ಆ ಕಡೆ ಬಾಗ್ಲೈತೆ ಈ ಕಡೆ ಬಾಗ್ಲ ಗುಡಿಸ್ಬಿಟ್ರೆ ಯಾರು ಕೇಳಲ್ಲ ಅಂತ ತಿಳ್ಕೊಬಿಟ್ಟವಳೆ ಅವಳು. ಅದಕ್ಕೆ ಮಾತಾಡ್ಲಿ, ಬಂದು ಹೇಳ್ತೀನಿ ಎಲ್ಲ ಇವ್ರ ಮನೆ ಮುಂದೆ ಕೊಡ್ದು ಬಿಟ್ಟಿದ್ದೀನಿ. ಅಯ್ಯೋ ಅಕ್ಕ, ಯಾಕೆ ಹಿಂಗೆ ನಮ್ಮ ಮನೆ ಮುಂದೆ ಕಸ ಹೊಡಿತಾ ಇದ್ದೀರಾ? ಯಾಕೆ ಬೈಕೊಳ್ತಾ ಇದ್ದೀರಾ ನೀವು? ಮತ್ತು ನಮ್ಮ ಮನೆ ಬಾಗ್ಲಕ್ಕೆ ತಂದು ಕಸ ಹೊಡೆದಿದ್ಯಾ ನೀನು? ಗೊತ್ತಾಗಲ್ವೇ ನಿಮ್ಮ ಮನೆ ಹಂಗೆ ಅಲ್ವೇ ನಮ್ಮ ಮನೇನು ತಂದು ಇಲ್ಲೆಲ್ಲ ಕಸ ಎಲ್ಲ ಗುಡ್ ಮಾಡಿದ್ಯಾ? ಅದಕ್ಕೆ ಮತ್ತೆ ನಾನು ಇತ್ಲಾಗೆಲ್ಲ ಹೊಡೆದು ಬಿಟ್ಟಿದ್ದೀನಿ. ನಿಮ್ಮ ಮನೆ ಆದರೆ ಮನೆ, ನಮ್ಮ ಮನೆ ಆದರೆ ಮನೆ ಅಲ್ಲ ಅಂತ ಹೇಳಿ ಹೊಡೆದು ಬಿಟ್ಟಿದ್ಯಾ ಎಲ್ಲನಾ? ಅಯ್ಯೋ ಇಲ್ಲಕ್ಕ, ನಾನು ಕಸ ಎಲ್ಲ ಗುಡಿಸಿ ಎಲ್ಲ ಚೀಲ್ದಕ್ಕೆ ಹಾಕಿದ್ದೆ. ಅಲ್ಲಿಗೆ ಹೆಂಗೆ ಕಸ ಬಂತು ಅಂತ ಹೇಳಿ ಗೊತ್ತಿಲ್ಲ ನನಗೆ. ನಾನು ಚೀಲ್ದಕ್ಕೆ ಹಾಕಿದ್ದೆ ಅಕ್ಕ. ಇದನ್ನೆಲ್ಲ ನಾನು ಚೀಲ್ದಗಳು ಯಾರೋ ಸುರು ಬಿಟ್ಟಿದ್ದಾರೆ ಇಲ್ಲಿ. ಅಲ್ಲ ಯಾರು ಸುರು ಬಿದ್ರೋ ಏನೋ. ನಾನು ಚೀಲ್ದಕ್ಕೆ ಹಾಕಿದ್ನಪ್ಪ, ಯಾರ ಮನೆ ಹತ್ರನೂ ಹಾಕೋದು ಬೇಡ ಅಂತ ಹೇಳಿ ಚೀಲ್ದಕ್ಕೆಲ್ಲ ಪೇಪರ್ಗಳೆಲ್ಲ ಹಾಕಿದ್ದೆ. ಯಾಕಂದರೆ ಮನೆ ಕ್ಲೀನ್ ಮಾಡಿದ್ನಾ, ಎಲ್ಲ ಎಲ್ಲಿ ಹಾಕಿದ್ದೆ ಅಕ್ಕ. ಚೀಲ್ದಕ್ಕೆ ಹಾಕಿದ್ದೆ, ನಾನು ಹಾಕಿಲ್ಲ ಅಕ್ಕ. ನಿಮ್ಮ ಮನೆ ಮುಂದಕ್ಕೆ ಯಾಕೆ ನಾನು ಕಸ ಹೊಡಿಯೋಣ ಹೇಳಿ? ಅಲ್ಲ ನಾನೇನೋ ತಂದು ಹಾಕಿದ್ದೀನ? ಹಂಗೆ ಹೇಳ್ತಾ ಇದೀಯಾ? ಇಷ್ಟು ದಿವಸ ಆಗೈತೆ ಯಾರೂ ಹಿಂಗೆ ಮಾಡಿಲ್ಲ, ನೀನೇ ನೋಡಿ ಹಿಂಗೆ ಮಾಡ್ತಾ ಇರೋದು. ನಮ್ಮ ವಟಾರದಾಗೆ ಯಾರೂ ಇರಲಿಲ್ಲ ಕಣೆ ಶ್ರೀದೇವಿ ಇಂಥವ್ರು. ಇವಳು ಯಾವಳ ಒಬ್ಳು ಬಂದು ಇಲ್ಲಿ ಸೇರ್ಕೊಂಡಂಗೆ ಆಯ್ತಲ್ಲೇ. ಎಲ್ಲರ ಮನೆ ಮುಂದಕ್ಕೂ ಕಸ ಹೊಡಿತಾಳೆ, ಎಲ್ಲರ ಮನೆ ಮುಂದಕ್ಕೂ ಮುಸ್ಸೆ ಚೆಲ್ತಾಳೆ, ನೀರು ಚೆಲ್ಲೋದು. ಇವಳ್ದು ಯಾಕನೋ ಭಾಳ ಆಗ್ಬಿಟ್ಟೈತೆ ಕಣೆ ಶ್ರೀದೇವಿ. ಮಾದೇವಿ, ನೀನಿದ್ದಾಗ ಒಂದು ದಿವಸನೂ ಒಂದು ಪೇಪರ್ನ ಮನೆ ಕಡೆ ಆಗ್ತಾ ಇರಲಿಲ್ಲ. ಇವಳು ಯಾವಳ ಒಬ್ಳು ದರಿದ್ರದವಳು ಬಂದು ಸೇರಿಕೊಂಡು ನಮ್ಮ ಮನೆ ತಕ್ಕ ಕಸ ಎಲ್ಲ ಹೊಡೆದು ಬಿಟ್ಟವಳೆ. ಅಲ್ಲ ಮನಮರ್ಯಾದೆ ಬೇಡವಾ? ಹಿಂಗೆ ಹೊಡೆದು ಬಿಟ್ರೆ ಒಬ್ರು ಕಂಡವ್ರ ಮನೆ ಬಾಕ್ಲಕ್ಕೆ ನನ್ನ ಯಾರನ್ನ ಏನಂದರು ಅನ್ನೋದೊಂದು ಸ್ವಲ್ಪನಾದ್ರೂ ಯೋಚನೆ ಮಾಡೋದು ಬೇಡವಾ ಇವಳು? ಯಾಕೆ ಹಿಂಗೆ ಕಸ ನಮ್ಮ ಮನೆ ಬಗ್ಗೆಲ್ಲ ಹೊಡೆದು ಬಿಟ್ಟಿದ್ಯಾ? ಮಾದೇವಿ ಒಂದು ದಿವಸನೂ ನಮ್ಮ ಮನೆ ಬಾಗಿಲು ಕಸ ಹೊಡೆದವಳಲ್ಲ ಗೊತ್ತಾ? ಎಷ್ಟು ನೀಟಾಗಿ ನಾನು ಕಸ ಹೊಡಿಲಿಲ್ಲ ಅಂದರೆ ಇನ್ನು ನಮ್ಮ ಮನೆ ಬಾಗ್ಲುಗಳದೆಲ್ಲನ ಹೊಡೆದು ಬಿಡೋಳು ಅವಳು. ಅಷ್ಟು ನೀಟು ಇವಳು. ಅವಳು ಕೊಳಕಪ್ರದಳು ಬಂದು ಸೇರ್ಕೊಂಡಂಗಾಗೈತಿ ಇಲ್ಲಿಗೆ. ಅಕ್ಕ ದೇವ್ರ ಆಣೆಗೂ ಇಲ್ಲ ಅಕ್ಕ, ನಾನು ನೋಡ್ದಿಲ್ಲ. ಹೊಡಿಬೇಡ್ರಿ. ಯಾಕೆ ನಮ್ಮನೆ ಬಾಗ್ಲಲ್ಲಿ ಹೊಡಿತಾ ಇದ್ದೀರಾ? ಅಯ್ಯೋ ಹೊಡಿಬೇಡ್ರಿ, ಬಿಡಿ ಅಕ್ಕ. ನಾನೆಲ್ಲ ಎತ್ತಾಕ್ತೀನಿ ಬಿಡ್ರಿ. ಇವಾಗ ಎತ್ತಾಕ್ತಾಳಂತೆ ನೋಡು. ಹಿಂಗೆ ಮಾಡಿದ್ರೆ ಸರಿ ಇರಲ್ಲ ನಿನಗೆ ಗ್ರಾಚಾರ. ನೋಡು ಹೇಳಿರ್ತೀನಿ. ಅಯ್ಯೋ ಬಿಡ್ರಿ ಅಕ್ಕ, ಹೋಗ್ಲಿ, ನಾನೇ ತೆಗ್ದಾಕ್ತೀನಿ ಬಿಡ್ರಿ. ಅದಕ್ಕೇನಂತೆ, ಇವಾಗ ಗಾಳಿ ಎಲ್ಲ ಪೇಪರ್ ಅಲ್ಲಿ ಇಲ್ಲೂ ಎಲ್ಲನ ಇರೋವೆಲ್ಲನ ಆರು ಬಂದಿರ್ತವೆ. ನೀನು ಯಾಕೆ ಹಿಂಗೆ ಮಾಡ್ತಾ ಇದೀಯ? ಇಲ್ಲಿ ನಮ್ಮ ಮಠರ್ದಾಗೆ ನಿನ್ನಂಥವ್ರು ಯಾರೂ ಇರಲಿಲ್ಲ ಕಣೆ ಹಿಂಗೆ ಕೇಣಿ ಮಾಡೋ ಅಂಥವ್ರು. ಇವಳು ಯಾವಳು ಒಬ್ಳು ದರಿದ್ರದೊಡ್ಡು ಬಂದು ಸೇರ್ಕೊಂಡಂಗೆ ಆಯ್ತಲ್ಲ. ಅಯ್ಯೋ ನೀವು ಯಾಕೆಲ್ಲರೂ ನನ್ನ ಮೇಲೆ ಹಿಂಗಾಡ್ತಾ ಇದ್ದೀರಾ? ಯಾಕೆ ಹಿಂಗಾಡ್ತಾ ಇದ್ದೀರಾ ಅಕ್ಕ? ನೀವು ಸುಮ್ಮನೆ ನನ್ನ ಮೇಲೆ ಚಾಡಿ ಹೇಳ್ಬೇಡ್ರಿ ಕಸ ಹೊಡೆದಿದ್ದಾಳೆ ಅಂತ ಹೇಳಿ. ಯಾರೋ ತಂದು ಹಾಕಿರೋದನ್ನ ನನ್ನ ಮೇಲೆ ಜಗಳ ಮಾಡಲಿ ಅಂತಲೇ ಯಾರೋ ತಂದು ಹಾಕಿದ್ದಾರೆ ಇಲ್ಲಿಗೆ. ನೀವು ಜಗಳ ಮಾಡಲಿ, ಅಕ್ಕಪಕ್ಕದವ್ರ ಹತ್ರ ಜಗಳ ಮಾಡ್ಕೊಂಡು ಇರಲಿ ಅಂತ ಹಿಂಗೆ ಮಾಡ್ತಾ ಇದ್ದಾರೆ. ಯಾರು ಹಿಂಗೆ ಮಾಡ್ತಾ ಇದ್ದಾರೆ ಅಂತ ನನಗೆ ಚೆನ್ನಾಗಿ ಗೊತ್ತು. ನೋಡೇ ಶ್ರೀದೇವಿ, ನಾನೇ ತಂದು ಹಾಕಿದ್ದೀನಿ ಅನ್ನೋ ಥರ ಹೇಳ್ತಾ ಇದ್ದಾಳೆ ಅವಳು. ನೋಡಿ, ನಾನೇ ನೋಡ್ಕೊಂಡು ಹೇಳ್ತಾ ಇದ್ದಾಳೆ ಯಾರು ತಂದು ಹಾಕಿದ್ದಾರೆ ಅಂತ ನನಗೆ ಚೆನ್ನಾಗಿ ಗೊತ್ತು ಅಂತ ಹೇಳ್ತಾ ಇದ್ದಾಳೆ. ನಮ್ಮ ಮಾದೇವಿ ಸುದ್ದಿಗೆ ಏನಾದರೂ ಬಂದರೆ ನಿನಗೆ ನೋಡು ಗ್ರಾಚಾರ ಇದ್ದಾವೆ. ಅವಳಕ್ಕೆ ಅಂತೀಯ? ಅವಳಿಂಥವು ಯಾವತ್ತೂ ಮಾಡಿಲ್ಲ ನಮ್ಮ ವಟಾರದಲ್ಲಿ. ಅವಳು ಫೇಮಸ್ ಗೊತ್ತಾ ಮಾದೇವಿ? ನೀನು ಅವಳ ಸುದ್ದಿಗೆ ಬಂದರೆ ನೋಡು ಸರಿ ಇರಲ್ಲ, ಗ್ರಾಚಾರ ನೆಟ್ಟಗಿರಲ್ಲ. ಅವಳ್ಯಾಕೆ ಅಂತೀಯ ನೀನು? ಯಾಕೆ ಮಾದೇವಿ ಅವಳು ಯಾಕೆ ಜಗಳ ಮಾಡ್ತಾ ಇದ್ದಾಳೆ? ನೋಡು ಸೌಭಾಗ್ಯಕ್ಕ, ಶ್ರೀದೇವಕ್ಕರ ಮನೆ ಹತ್ರನೇ ಎಲ್ಲನ ಕಸ ಹೊಡೆದ್ಬಿಟ್ಟು ನಾನು ಹೊಡೆದಿಲ್ಲ ಅಂತ ಜೋರು ಮಾಡ್ತಾವಳೆ. ನಾವೇ ಹಾಕಿದ್ದೀವಿ ಅನ್ನೋ ಥರ ಇವಳು ನಮ್ಮ ಮೇಲೆ ಹೆಂಗೆ ಮಾತಾಡ್ತಾ ಇದ್ದಾಳೆ ನೋಡು ಶ್ರೀದೇವಕ್ಕ. ಸೌಭಾಗ್ಯಕ್ಕ ಇವಳ್ದು ಯಾಕೋ ಜಾಸ್ತಿ ಆಯಿತು ಕಣೆ ಈ ವಟಾರದಾಗೆ. ಯಾಕೋ ದಿನ ಒಂದೊಂದು ರಗಳೆ ಮಾಡ್ತಾ ಇದ್ದಾಳೆ. ಯಾಕೆ ವಟಾರದ ಹೆಂಗಸ್ರು ನಿನ್ನ ನೋಡಿಲ್ಲ ಇವಳು? ಯಾಕೆ? ಅಯ್ಯೋ ಅಕ್ಕ, ನಾನೇನು ಹಾಕಿಲ್ಲ. ನಾನು ಯಾಕೆ ಅಕ್ಕನ ಹೇಳ್ರಿ? ಯಾಕೆಲ್ಲರೂ ಹಿಂಗೆ ನನ್ನ ಮೇಲೆ ಕಾಲು ಕರ್ಕೊಂಡು ಜಗಳಕ್ಕೆ ಬರ್ತೀರಾ? ಈ ವಟಾರದ ಹೆಂಗಸ್ರೆಲ್ಲನ ಎಲ್ಲರೂ ಸೇರ್ಕೊಂಡು ನನ್ನ ಮೇಲೆ ಜಗಳ ಮಾಡೋದಕ್ಕೆ ಬರ್ತೀರಲ್ಲ. ಯಾಕೆ ನಾನು ಅಂಥದ್ದೇನು ಮಾಡಿದ್ದೀನಿ? ನಮ್ಮ ಪಾಡಿಗೆ ನಾವು ನಮ್ಮ ಮನೆಗಿದ್ರು ನೀವು ಸುಮ್ಮನೆ ಇರಲ್ವಲ್ಲ, ಏನಾದರೂ ಒಂದು ಮಾಡಿ ಜಗಳ ಮಾಡ್ತೀರಾ? ನೀನು ಯಾಕೆ ಮತ್ತೆ ಕಸ ತಂದು ಅವಳ ಮನೆ ಎದುರಿಗೆ ಗುಡ್ ನುಗ್ಬೇಕು? ಗೊತ್ತಾಗಲ್ವಾ ನಿನಗೆ? ಒಬ್ರು ಮನೆ ಕಸನ ಇನ್ನೊಬ್ರು ಬಾಗಿಲಿಗೆ ಯಾರಾದರೂ ತಗೊಂಡೋಗಿ ಹೊಡಿತಾರಾ? ನೋಡೋಕೆ ಒಳ್ಳೆಯೊಳನ್ನಂಗೆ ಕಾಣ್ತೀಯ. ಎಂಥ ಕೆಟ್ಟ ಬುದ್ಧಿ ಐತೆ ನಿನ್ನ ಹತ್ರ. ಎಂಥ ಜನಗಳಪ್ಪ ಇವರಂತೂ. ಈ ವಟಾರದ ಹೆಂಗಸ್ರು ಯಪ್ಪ, ನಾನು ಇಲ್ಲೆಲ್ಲ ನೋಡಿದೆ, ಇಂಥ ಹೆಂಗಸ್ರನ್ನ ಎಲ್ಲೂ ನೋಡಲಿಲ್ಲಪ್ಪ. ಯಾರಾದರೂ ಹೊಸೊಬ್ರು ಬಂದವ್ರೆ ಯಾರಾದ್ರೂ ಅಂದರೆ ಎಷ್ಟು ಚೆನ್ನಾಗಿ ಮಾತಾಡಿಸ್ಕೊಂಡು ಬಾರಮ್ಮ ಏನಾನ ಇಲ್ಲೂ ದಿಸ್ಕ ಅಂತ ಹೇಳ್ತಾರಪ್ಪ. ಆದರೆ ಈ ಊರಲ್ಲೇನು ಇಂಥ ಹೆಂಗಸ್ರಿದ್ದಾರೆ? ಯಾರನ್ನೂ ಸೇರಲ್ಲ. ಯಾರನ್ನೋ ಹೊಸೊಬ್ರು ಬಂದಿದ್ದಾರೆ ಅಂದರೆ ಕೇಣಿ ಸೊಣಿ ಮಾಡ್ತಾರೆ. ಯಾಕೆ ಹಿಂಗೆ ಮಾಡ್ತಾ ಇದ್ದಾರೋ ಏನೋ. ನೋಡೆ ನಮ್ಮ ವಟಾರದ ಹೆಂಗಸ್ರನ್ನ ಹೆಂಗೆ ಮಾತಾಡ್ತಾಳೆ ಮಾದೇವಿ. ವಟಾರದ ಹೆಂಗಸ್ರು ಒಳ್ಳೆಯವರಲ್ಲ ಅಂತ ಹೇಳ್ತಾ ಇದ್ದಾರಲ್ಲ. ಎಷ್ಟು ಇರಬೇಕು ಇವಳಿಗೆ? ನಮ್ಮ ವಟಾರದ ಹೆಂಗಸ್ರು ಸುದ್ದಿ ಬಂದರೆ ನೀನು ಸರಿ ಇರಲ್ಲ ನೋಡು. ಏನೇ ಮಾಡಿದ್ದಾರೆ ನಿನಗೆ ವಟಾರದಾರು? ಈ ವಟಾರದಾರು ಸರಿ ಇಲ್ಲ ಅಂತೆಯಾ? ಯಾಕಂಗೆ ಹೇಳ್ತೀಯೇ? ಯಾಕೆ ನಮ್ಮ ವಟಾರದಾರ ಆಗತ್ಗೆ ನಾವೆಲ್ಲ ಹೊಂದಾಣಿಕೆಯಿಂದನ ಚೆನ್ನಾಗಿದ್ದೀವಿ. ನೀನು ಯಾರೋ ಒಬ್ಳು ಬಂದಿಲ್ಲಿ ಸೇರ್ಕೊಂಡು ಹಿಂಗೆ ಮಾತಾಡ್ತಾ ಇದೀಯಾ?
ಮಾದೇವಿಗೆ ಏನಾರ ತೊಂದರೆ ಆದರೆ ನಾವು ಸುಮ್ಮನೆ ಇರಲ್ಲ ನೋಡು. ನಮ್ಮ ಮಾದೇವಿನೇನೆ ನೀನು ಬೇರೆ ಮಾಡ್ಕೊಂಡು ತಿನ್ನು ಅಂತ ಹೇಳ್ತೀಯ. ಅವಳು ಎಲ್ಲರನ್ನೂ ಎಷ್ಟು ಪ್ರೀತಿ ಮಾಡ್ತಾಳೆ ಗೊತ್ತಾ, ನಮ್ಮ ಕೆರೆಗಳವ್ರನ್ನೆಲ್ಲ ಎಷ್ಟು ಚೆನ್ನಾಗಿ ನೋಡ್ಕೊಳ್ತಾಳೆ. ಅವಳಿಗೆ ಹೆಂಗೆ ಬೇಕಂಗೆ ಮಾತಾಡ್ತೀಯನೇ ನೀನು. ಅಯ್ಯೋ ಬಿಡ್ರಿ, ಇವಾಗ ಏನಂತ ನಾನೇ ಎತ್ತಾಕ್ತೀನಿ, ಅದು ಯಾಕೆ ಹಂಗೆ ಆಡ್ತೀರ, ನಾನೇ ತೆಗ್ದಾಕ್ತೀನಿ, ಸುಮ್ಮನಿರ್ರಿ. ಯಪ್ಪ ಯಪ್ಪ ಯಪ್ಪ, ಏನು ಜನಗಳ್ನಪ್ಪ, ನಮ್ಮೂರಾಗಳು ಜನಗಳ್ನ ತರ್ಬೋದು, ಇಲ್ಲೇ ಜನಗಳು ತರೋಕ್ಕಾಗಲ್ಲ. ನಿಮ್ಮೂರಂಗೆ ಇರಬೇಕಂದ್ರೆ ಆಗುತ್ತೇನೆ, ಇಲ್ಲಿ ನಿಮ್ಮೂರಂಗೆ ಇರೋದಕ್ಕೆ ಆಗೋದಿಲ್ಲ. ನೀನು ಇಲ್ಲೆಲ್ಲ ನಿಮ್ಮೂರಂಗೆ ನಡ್ಸೋಕೆ ಬಂದರೆ ಇಲ್ಲೇನು ನಡೆಯೋದಿಲ್ಲ ಕಣಮ್ಮ. ನಿನ್ನವೇನು ಪಟಾಕಿ. ಇವಳ್ದು ಯಾವ ಊರೇ ಮಾದೇವಿ? ನಮ್ಮೂರು 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 ಅಂತಾಳಲ್ಲ, ಇವಳ್ದು ಯಾವ ಊರು? ನಮ್ಮದು ಇದೇ ಊರು ಮತ್ತೆ. ಅಲ್ಲ ಏನು ಯಾರು ಬೇರೆಯವರು ಇರೋಂಗೆ ಇಲ್ಲ, ಬರೀ ಯಾರು ಹಂಗಾರೆ ತಾಳಿ ಕಟ್ಟಿಸ್ಕೊಂಡು ಈ ಊರಿನ ಸೊಸೆಯಾಗಿ ಹಂಗಾದ್ರೆ ಯಾರೂ ಬರೋದೇ ಇಲ್ವಾ? ಹಂಗೆ ಜಗಳ ಮಾಡ್ತೀರಾ ನನ್ನ ಮೇಲೆ? ನೀವು ಯಾಕೆ ಹಿಂಗಾಡ್ತಾ ಇದ್ದೀರಾ ನನ್ನ ಮೇಲೆ? ಯಾರೂ ಮಾತಾಡ್ಸಲ್ಲ, ಏನಿಲ್ಲ. ಅಕ್ಕ ಮಾದೇವಕ್ಕ, ನೀನು ಹಿಂಗೆ ಹೇಳ್ಬಾರ್ದು ಕಣಕ್ಕ, ಎಲ್ಲರಿಗೂ ನಿಂತವ ಹೇಳ್ಕೊಡೋದು. ನೀನು ಮಾತಾಡಿಸ್ಲಿಲ್ಲ ಅಂದರೂ ಪರವಾಗಿಲ್ಲ, ಅದು ಬಿಟ್ಟು ಎಲ್ಲರಿಗೂ ಹಿಂಗೆ ಹೇಳಿದ್ರೆ ನೀವು ಕೆರೆಗಳವ್ರಿಗೆಲ್ಲ ನಮ್ಮ ವಟಾರದ ಹೆಂಗಸ್ರಿಗೆಲ್ಲ ಹಂಗೆ ಹೇಳಿದ್ರಲ್ಲ, ಮಾತಾಡಿಸ್ಬೇಡ ಅಂತ ಹೇಳಿ. ನಮ್ಮ ಮಾದೇವಿ ಮಾತಾಡಿಸ್ಲಿಲ್ಲ ಅಂದರೆ ನಾವು ಯಾರೋ ಮಾತಾಡ್ಸಲ್ಲ ಕಣೆ. ನಮ್ಮ ಮಾದೇವಿ ಮಾತಾಡ್ಸಿದ್ರೆ ಮಾತ್ರ ನಾವು ಮಾತಾಡ್ತೀವಿ. ಅವಳು ಈ ಕೆರೆಗೆ ಒಳ್ಳೆ ಹುಡುಗಿ, ನಮಗೆ ನನ್ನ ಕಷ್ಟ ಸುಖಕ್ಕೆ ಆಗ್ತಾಳೆ, ನಮ್ಮನಿಗೆ ಎಷ್ಟು ನೋಡ್ಕೊಂಡಿದ್ದಾಳೆ ಗೊತ್ತಾ ಅವಳು. ನಮ್ಮ ಮಾದೇವಿ ವಿರುದ್ಧವಾಗಿ ನಾವೇನು ಕೆಲಸ ಮಾಡೋದಿಲ್ಲ ಕಣೆ. ನೀನು ಬಂದು ನಮ್ಮ ಮಾದೇವಿಗೆ ತೊಂದರೆ ಕೊಟ್ಟಿದ್ಯಾ ಈ ಮನೆಗೆ ಬಂದು. ಅವಳು ಹೆಂಗೋ ಮಾಡಿಕೊಂಡು ಚೆನ್ನಾಗಿದ್ಲು, ಇಲ್ಲಿಗೆ ಬಂದು ಇನ್ನು ಅವಳಿಗೆ ತೊಂದರೆ ಮಾಡೋದಕ್ಕೆ ನಾನು ಮಾತಾಡ್ಸಲ್ಲ ನಾವು. ಅಯ್ಯೋ, ನನ್ನ ಮನೆಗೆ ನಾನು ಬಂದಿದ್ದೀನಕ್ಕ, ಅದೇ ಕಂಗೆ ಮಾತಾಡ್ತೀರಾ? ನನ್ನ ಮನೆಗೆ ನಾನು ಬಂದಿದ್ದೀನಿ, ಏನು ನಿಮ್ಮ ಮನೆಗೆ ಬಂದಿದ್ದೀನಾ? ಏನು ಇವಾಗ ಚಿರು ಮದುವೆ ಆಗಿ ಗಂಡನ ಮನೆಗೆ ಇರಬೇಕು ಹೆಣ್ಮಕ್ಳು, ಅದಕ್ಕೆ ಗಂಡನ ಮನೆಗೆ ಕರ್ಕೊಂಬಂದಿರೋದು ಅಷ್ಟೇ. ನೀವು ಯಾಕೆ ಹಿಂಗೆ ಮಾತಾಡ್ತಾ ಇದ್ದೀರಾ? ನೀವು ಯಾಕೆ ಹಿಂಗೆ ಹೇಳ್ತಾ ಇದ್ದೀರಾ? ಅಯ್ಯೋ, ನಾವೇ ನಿನ್ನ ಈರೋಳನ್ನೇನು ಬೇಡ ಅಂಬಿಲ್ಲ ಕಣಮ್ಮ, ಇಲ್ಲಿ ಯಾಕೆ ಬಂದೆ ಅಂತಲೂ ಕೇಳಲಿಲ್ಲ. ಬರಳು ಬಂದಿದೆಯಾ, ಸರಿಯಾಗಿ ಕಾಪ್ರ ಮಾಡಮ್ಮ ಅಂತ ಹೇಳ್ತಾ ಇರೋದು. ಕಂಡರ ಮನೆ ಮುಂದಕ್ಕೆ ಬಂದು ಕಸ ಗುಡ್ ಮಾಡೋದಲ್ಲ, ಇಲ್ಲಿ ತಂದು ಈ ಕಸ ಎಲ್ಲ ಹಾಕೋದಲ್ಲ, ಇಂಥ ಮಾಡಬಾರ್ದು ಅಂತ ಹೇಳಿದ್ದು. ಮಾತಾಡ್ಸಲ್ವಲ್ಲ, ಏನಾದರೂ ಮಾತಾಡಿಸ್ಬೇಕು ಅವರು ಅಂತ ಹೇಳಿ ನೀನು ಹಿಂಗೆ ಮಾಡ್ತಾ ಇದೆಯಲ್ಲ, ಅದಕ್ಕೆ. ಮತ್ತು ಏನು ಹಂಗೆ ನಾನೇನು ಅದೇ ಎಷ್ಟೋ ವರ್ಷದೊಳಗೆ ನನ್ನ ಮೇಲೆ ನೀವೆಲ್ಲನ ಸೆಡುವು ಮಾಡ್ತೀರಲ್ಲ, ನನ್ನ ಮೇಲೆಲ್ಲನ ಹೆಂಗೆ ನೀವು ಬೇಜಾರು ಮಾಡ್ಕೊಳ್ಳೋದು, ಎಲ್ಲ ಇಲ್ಲದ್ದೆಲ್ಲ ಮಾತಾಡಿಸ್ತಾ ಇರೋದು, ಹಂಗೆಲ್ಲ ಮಾಡ್ತಾ ಇದ್ದೀರಾ ನೀವೆಲ್ಲನ. ಒಬ್ಬೊಬ್ರು ಮನೆಗಳವ್ರು ಒಂದೊಂದು ಥರ ಮಾಡ್ತಾ ಇದ್ದೀರಾ. ಯಾಕೆ ಹಿಂಗೆ ಮಾಡ್ತಾ ಇದ್ದೀರಾ? ನೀವು ಬೇರೆಯವ್ರು ಬಂದರೆ ನೀವು ಯಾರನ್ನೂ ಮಾತಾಡ್ಸೋದೇ ಇಲ್ವಾ? ಬೇರೆಯವ್ರನ್ನ ಯಾರನ್ನೂ ಮಾತಾಡ್ಸಲ್ವಾ ನೀವು? ಫಸ್ಟ್ ಕಸ ತುಂಬಾಕು, ಸುಮ್ಮನೆ ಯಾಕೆ ಎಕ್ಸ್ಟ್ರಾ ಮಾತು? ಬಾ ಶ್ರೀದೇವಿ, ಅವಳೆಲ್ಲ ತುಂಬಾಕ್ತಾಳೆ. ಹೆಂಗೆ ಮಾತಾಡ್ತಾಳೆ ನೋಡು. ಈ ವಟಾರದವ್ರು ಸರಿ ಇಲ್ಲ ಅಂತಾಳೆ, ಈ ವಟಾರದವರೆಲ್ಲ ಸೇರ್ಕೊಂಡು ಇಕ್ಕಿದ್ರೆ ಸರಿಯಾಗಿ ಗೊತ್ತಾಗುತ್ತೆ ಅವಳಿಗೆ. ಅಯ್ಯೋ, ಒಳ್ಳೆ ಡಾನ್ ಥರ ಆಡ್ದಂಗೆ ಆಡ್ತಾಳೆ ಈ ಮಾದೇವಿ. ಅಯ್ಯೋ, ಇವರು ಅವಳು ಮಾತಾಡಿಸ್ಲಿಲ್ಲ ಅಂದರೆ ಯಾರೂ ಮಾತಾಡ್ಸಲ್ವಂತೆ. ನಾನು ಬಂದಿರೋದಕ್ಕೆ ಇವಳಿಗೆ ಹೊಟ್ಟೆ ಉರಿ. ಬಂದು ಮನೆಗೆ ಒಡಿಸಿದ್ಲಲ್ಲಪ್ಪ ಅಂತ ಇಲ್ಲೇ ಇರ್ತೀನಿ ಕಣೆ. ಅದೇನು ಮಾಡ್ತೀಯ ನೋಡೋಣ. ಓಹೋ, ಏನು ಹಂಗೆ ಗಂಡನ ಮನೆಗೆ ಯಾರೂ ಕಾಪ್ರ ಮಾಡೋಂಗಿಲ್ಲ, ಎಲ್ಲ ತವ್ರ ಮನೆಗೆ ಇರಬೇಕಂತೆ. ತವ್ರ ಮನೆಗೆ ಇರಬೇಕಾಯ್ತು, ನೀನು ಇಲ್ಲಿಗೆ ಯಾಕೆ ಬಂದೆ ಅಂತ ಹೇಳಿ. ಎಲ್ಲ ನಮಗೆ ಆಗುತ್ತೆ ಅಂತ ದುರಾಸೆ ಪಟ್ಟಿದ್ಲೇನೋ ಈ ಮಾದೇವಿ. ನಾನು ಹೋಗಲ್ಲ ಕಣೆ, ನೋಡೋಣ ಅದಲ್ಲೇ. ನನ್ನ ಇಲ್ಲಿಂದ ಕಳಿಸ್ಬೇಕು ಅಂತ ಮಾಡ್ತಾ ಇದೆಯಾ ನೀನು? ನಾನು ಹೋಗಲ್ಲ ಬಿಡು. ಅಲ್ಲ ನೋಡ್ಚಿರು, ಈ ವಟಾರದ ಹೆಂಗಸರದೆಲ್ಲ ಜಾಸ್ತಿ ಆಗೈತೆ. ಸುಮ್ಮನೆ ಕಾಲು ಕೇಳ್ಕೊಂಡು ಜಗಳಕ್ಕೆ ಬರ್ತಾರೆ. ಅವಳ ಒಬ್ಬಳು ಶ್ರೀದೇವಿ ಅಂತೆ, ಇವಳು ಕಸನೆಲ್ಲ ಇಲ್ಲಿಗೆ ದೂಕಿದ್ಯಾ ಅಂತ ಹೇಳಿ ಅಲ್ಲಿರೋದೆಲ್ಲ ಗುಡಿಸ್ಕೊಂಡು ಬಂದು ಇಲ್ಲಿಗೆ ಬಿಟ್ಟವಳು ನಮ್ಮ ಮನೆ ಮುಂದಕ್ಕೆ. ನಾನು ಬೆಳಗ್ಗೆ ಎಲ್ಲ ಗುಡಿಸಿ ಎತ್ತು ಹಾಕಿದ್ದೀನಿ, ಚೀಲಕ್ಕೆ ಹಾಕಿದ್ದೀನಿ. ಚೀಲದವ್ರದೆಲ್ಲ ಅಲ್ಲಿ ಸುರಿದು ಬಿಟ್ಟು ಹೆಂಗಿದ್ ಮಾಡ್ತಾ ಇದ್ದಾಳೆ ನೋಡು ಶ್ರೀದೇವಿ. ನೋಡು, ಅಯ್ಯಪ್ಪ ಬೋಲು ಜಗಳ ಅಪ್ಪ ಸ್ವಾಮಿ ಇಲ್ಲಿ. ಮತ್ತೆ ಏನು ಅಂದ್ಕೊಂಡಿದೀಯಮ್ಮ? ನಿಮ್ಮೂರಾಗೇನೆ ಬೆಸ್ಟು. ಅಯ್ಯೋ, ಇಲ್ಲಿ ಎಂಥ ಜನಗಳು ಇದ್ದಾರೆ ಅನ್ನೋದು ನಿನಗಿನ್ನೂ ಗೊತ್ತಿಲ್ಲ ದೀಕ್ಷಾ ಸರಿಯಾಗೆ. ಸುಮ್ಮನೆ ಕಾಲು ಕೆರ್ಕೊಂಡು ಜಗಳಕ್ಕೆ ಬರ್ತಾರೆ, ಜಗಳ ಮಾಡ್ಬೇಕಂತಲೇ ಕಾಯ್ತಾ ಇರ್ತಾರೆ. ಅಂಥ ಜನಗಳು ಇರೋದಿಲ್ಲಿ. ಹ್ಞೂನಪ್ಪ ಸ್ವಾಮಿ, ನಾನು ಏನು ಅಂದ್ಕೊಂಡಿದ್ದೆ, ಒಳ್ಳೆ ಜನ ಇರ್ತಾರೆ ಬಿಡು, ನಾವು ಚೆನ್ನಾಗಿದ್ರೆ ಅವರು ಚೆನ್ನಾಗಿರ್ತಾರೆ ಅಂತ ಅಂದ್ಕೊಂಡಿದ್ದೆ. ಆದರೆ ಹಿಂಗೆಂಬುದು ಗೊತ್ತಿಲ್ಲ. ನಮ್ಮೂರೇ ಬೆಸ್ಟ್ ವೀಕ್ಷಕರೇ. ನೋಡಿ ಹೆಂಗೆ ಆಡ್ತಾರೆ. ಹಂಗೇನೆ ಮಾದೇವಿ ಮಕ್ಕಳು ಮಾತಾಡಿಸ್ಲಿಲ್ಲ ಅಂದರೆ ಕೆರೆಗಳವ್ರು ವಟಾರದವ್ರು ಯಾರೂ ಮಾತಾಡ್ಸಲ್ಲಂತೆ. ಅಕ್ಕಪಕ್ಕಗಳವ್ರು ಯಾರೂ ಮಾತಾಡಿಸ್ಲಿಲ್ಲ ಅಂದರೆ ಒಂಥರ ಬೇಜಾರ. ಅಕ್ಕಪಕ್ಕಗಳವ್ರ ತಗೆಲ್ಲ ಚೆನ್ನಾಗಿರ್ಬೇಕು, ಚೆನ್ನಾಗಿದ್ರೇನೆ ಒಂಥರ ಮನಸ್ಸಿಗೆ ಏನೋ ಒಂಥರ ಸಂತೋಷ. ನೋಡ್ತಾ ಇರಿ, ಇನ್ನೇನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಎಷ್ಟಾಗಿದ್ದರೆ ಲೈಕ್ ಮಾಡಿರಿ. ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪೇ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಾಗೆ ನಿಮ್ಮ ಸ್ನೇಹಿತರಿಗೆ ಎಲ್ರಿಗೂ ವಾಟ್ಸಪ್ ಫೇಸ್ಬುಕ್ ಮುಖಾಂತರ ವಿಡಿಯೋನ ಶೇರ್ ಮಾಡಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.